ಇನ್ನು ಪ್ರಶ್ನೆಯಾಗೆ ಉಳಿದಿದೆ ಎಚ್.ಡಿ. ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಎನ್ನುವಂತಹ ವಿಚಾರವನ್ನ. ಯಾವ ಲೋಕಸಭೆ ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ, ಯಾವ ಲೋಕಸಭಾ ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿ ಆಗ್ತಾರೆ, ಇವೆಲ್ಲವೂ ಕೂಡ ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿತಾ ಇದೆ. ಜಂಟಿ ಸುದ್ದಿಗೋಷ್ಠಿಯಲ್ಲೂ ಕೂಡ ದೇವೇಗೌಡರು ಹೇಳ್ತಾ ಇಲ್ಲ ಎಲ್ಲಿಂದ ಸ್ಪರ್ಧಿಸ್ತಾರೆ ಅಂತ. ನನ್ನ ಸ್ಪರ್ಧೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಇನ್ನೂ ಸಮಯವಿದೆ. ದೆಹಲಿಯಲ್ಲಿ ನನ್ನ ಉಪಯುಕ್ತತೆ ಎಷ್ಟಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ದೆಹಲಿ ಮಟ್ಟದಲ್ಲೂ ಕೂಡ ದೇಶ ಆಳಿದಂತ ಅನುಭವ ಇದೆ ನನಗೆ. ಈ ಕಾರಣಕ್ಕಾಗಿ ಎಲ್ಲೂ ಬನ್ನಿ ಅಂತ ಹೇಳಿ ಕರೀತಾರೆ. ಈ ಕಾರಣಕ್ಕಾಗಿ ಎಲ್ಲಿಂದ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿ ಗೊತ್ತಿಲ್ಲ ಅಂತ ದೇವೇಗೌಡರು ಮತ್ತೊಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸ್ತಾರೋ ಅಥವಾ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸ್ತಾರೋ ಅಥವಾ ವಾಪಸ್ ಅವರು ಹಾಸನಕ್ಕೆ ತೆರಳುತ್ತಾರೋ, ಇಂಥ ಒಂದಷ್ಟು ಮಾತುಗಳಿದೆ. ಅವೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನ ದೇವೇಗೌಡರು ಮಾಡಿದ್ರು. ಆದರೆ ಎಲ್ಲಿ ಚುನಾವಣೆಯನ್ನ ಸ್ಪರ್ಧಿಸ್ತೇನೆ, ಯಾವ ಕ್ಷೇತ್ರದಿಂದ ಲೋಕಸಭೆಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೇನೆ ಅನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸಲೇ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಕೇಳಿದಂತಹ ಒಂದಷ್ಟು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಸ್ಪರ್ಧೆ ಬಗ್ಗೆ ಅಷ್ಟೊಂದು ಕುತೂಹಲ ಏಕೆ, ನಾನಿದ್ದೀನಿ, ಸಿದ್ದರಾಮಯ್ಯನವರಿದ್ದಾರೆ, ಬೇರೆ ಬೇರೆ ನಾಯಕರುಗಳಿದ್ದಾರೆ, ಅವ್ರ ಜೊತೆ ಮಾತನಾಡ್ತೀನಿ, ಚರ್ಚೆ ಮಾಡ್ತೀನಿ, ತದನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅನ್ನುವಂಥ ವಿಚಾರವನ್ನ ದೇವೇಗೌಡರು ಹೇಳ್ತಾ ಇದ್ರು. ಹೀಗಾಗಿ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು ಇನ್ನೂ ನಿಖಿಯಾಗಿಲ್ಲ. ಈ ಕಾರಣಕ್ಕಾಗಿ ಎಚ್.ಡಿ. ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಕುತೂಹಲ ಜೊತೆಗೆ ಆ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು ಮಾಡಬಾರ್ದು ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಕನಿಷ್ಠ ಪ್ರಮಾಣದ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಿಮ್ಮನ್ನು ವಿನಂತಿ ಮಾಡ್ತೇನೆ. ಅದರ ಬಗ್ಗೆ ಏನು ಕೆಲವೇ ದಿನದಲ್ಲಿ ನಿರ್ಣಯ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಬೇಸರ ಮಾಡ್ಕೋಬೇಡಿ. ನನ್ನ ಉಪಯುಕ್ತತೆ ದೆಹಲಿಯಲ್ಲಿ ಎಷ್ಟಿದೆ ಅದನ್ನು ವಾಚ್ ಮಾಡ್ತಾ ಇದ್ದೇನೆ. ಅದರ ಮೇಲೆ ನಾನೇ ತೀರ್ಮಾನ ಮಾಡ್ತೇನೆ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡುವಾಗ ಬಹುಶಃ ನನಗೆ ಇದೇ ಕೊನೆ ಭಾಷಣ ಅಂತ ಹೇಳಿದ್ದು ನೀವೆಲ್ಲ ಗ್ರಹಿಸಿರ್ಬೋದು. ಆದರೆ ಕೆಲವು ಸ್ನೇಹಿತರು ನಿಲ್ಲಬೇಕು ಅಂತ ಹೇಳಿದರೆ ಅದನ್ನು ಇನ್ನೂ ನಾನು ತೀರ್ಮಾನಕ್ಕೆ ಬಂದಿಲ್ಲ. ನಿಲ್ಲದೇ ಆದರೆ ಸಿದ್ದರಾಮಯ್ಯವರು ವಿದೇಶ ಕಡೆ ಕೂತಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಡಿ.ಕೆ. ಅವರಿದ್ದಾರೆ, ಅವರೆಲ್ಲ ಎಲ್ಲೇ ಹೇಳ್ತಾರೆ ಅಂತ ನೋಡೋಣ, ಆಮೇಲೆ ತೀರ್ಮಾನ. ಒಂದಷ್ಟು ವಿಚಾರವನ್ನು ದೇವೇಗೌಡರು ಹೇಳ್ತಾ ಇದ್ರು. ಲೋಕಸಭೆಯಲ್ಲಿ ನಾನು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ನನ್ನ ಕೊನೆ ಭಾಷಣ ಅನ್ನುವಂಥ ಮಾತುಗಳನ್ನಾಡಿದ್ರೆ, ಆದರೆ ಒಂದೊಂದು ಸರ್ತಿ ಅನ್ಸುತ್ತೆ ಇಲ್ಲ ದೆಹಲಿನಲ್ಲಿ ನನ್ನ ಉಪಯುಕ್ತತೆ ಎಷ್ಟಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಬೇಡವೋ ಅನ್ನುವಂಥ ಗೊಂದಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು, ಇವೆಲ್ಲ ವಿಚಾರಗಳು ಕೇವಲ ನನ್ನ ವೈಯಕ್ತಿಕ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನನ್ನ ಜೊತೆಗೆ ನನ್ನ ಅಕ್ಕಪಕ್ಕದಲ್ಲಿ ಕುಳಿತಿರುವಂಥ ನಾಯಕರು ಕೂಡ ನಾನು ಎಲ್ಲಿಂದ ಸ್ಪರ್ಧಿಸಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅವರೊಟ್ಟಿಗೆ ಮಾತನಾಡ್ತೇನೆ. ಅದು ತುಮಕೂರಿನಲ್ಲಿ ನಿಂತ್ಕೋಬಹುದು ಅಥವಾ ಬೆಂಗಳೂರು ಉತ್ತರದಲ್ಲಿ ನಿಂತ್ಕೋಬಹುದು. ಯಾವ ಕ್ಷೇತ್ರದಿಂದ ನಿಲ್ತೇನೆ ಅನ್ನುವಂಥ ವಿಚಾರ ಈಗಲೂ ಕೂಡ ಪಕ್ಕಾ ಆಗಿಲ್ಲ. ಹೀಗಾಗಿ ಅಷ್ಟೊಂದು ಕುತೂಹಲ ಬೇಡ ಅನ್ನುವಂಥ ವಿಚಾರವನ್ನ ದೇವೇಗೌಡರು ಹೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಒಂದು ವಿಚಾರವನ್ನ ನೋಡ್ತಾ ಹೋದ್ರೆ ದೇವೇಗೌಡರು ಮಾತನಾಡಿರುವಂಥ ಮಾತು ಎಲ್ಲ ಒಂದು ಕಡೆ ನಾನು ಕೊನೆ ಭಾಷಣ ಅಂತ ಹೇಳಿ ಲೋಕಸಭೆಯಲ್ಲಿ ಮಾತನಾಡಿದ್ದೆ ಎನ್ನುವಂಥ ವಿಚಾರವನ್ನು ಅವರೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ದೋಸ್ತಿ ನಾಯಕರೊಟ್ಟಿಗೆ ಮಾತನಾಡಿ ಯಾವ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ಫೈನಲ್ ಮಾಡ್ತೀನಿ ಎನ್ನುವಂಥ ಮಾತು. ಯಾವ ರೀತಿಯಾದಂತಹ ವಿಚಾರ ಇದು ಪ್ರಮೋದ್? ಆನಂದ್, ಎಲ್ಲೂ ಕೂಡ ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಒಂದು ಗುಟ್ಟನ್ನ ಇದುವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಕೇಳಿದ್ವಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದಾಗಿ ದೇವೇಗೌಡರ ಹೆಸರು ಕೇಳಿ ಬರ್ತಾ ಇದೆ. ಒಂದು ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಉತ್ತರ ಹಾಗೂ ತುಮಕೂರು ಕ್ಷೇತ್ರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ತಾವು ಎಲ್ಲಿಂದ ಸ್ಪರ್ಧೆ ಮಾಡ್ತೀರಾ, ಯಾವ್ದಾದ್ರು ನಿರ್ಧಾರ ಮಾಡಿದ್ರ ಅನ್ನುವಂತ ಪ್ರಶ್ನೆಗೆ ದೇವೇಗೌಡರು ಎಲ್ಲೂ ಕೂಡ ಆ ಒಂದು ಪ್ರಶ್ನೆಗೆ ನೇರವಾದಂತ ಉತ್ತರವನ್ನ ಕೊಟ್ಟಿಲ್ಲ. ಆ ಗುಟ್ಟನ್ನು ಹಾಗೆ ಇಟ್ಕೊಂಡಿದ್ದಾರೆ. ಈಗ ನಾನು ಎಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನೋದನ್ನ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ, ಶೀಘ್ರದಲ್ಲೇ ನಿರ್ಧಾರ ಮಾಡ್ತೀನಿ. ಹಿಂದೆ ಲೋಕಸಭೆಯಲ್ಲಿ ಇದು ನನ್ನ ಕೊನೆ ಭಾಷಣ, ಲೋಕಸಭೆ ಒಳಗಡೆ ಅಂತ ಮಾತನ್ನ ಹೇಳಿದ್ರೆ, ಆದ್ರೆ ನನ್ನ ಹಿತೈಷಿಗಳು ಈಗ ಬಂದು ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಕೆಲ ದಿನಗಳಲ್ಲೂ ಈ ಬಗ್ಗೆ ತೀರ್ಮಾನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳೋ ಮೂಲಕ ಇದುವರೆಗೂ ಯಾವ ಕ್ಷೇತ್ರದಲ್ಲಿ ನಾನು ನಿಂತ್ಕೋತೀನಿ ಅನ್ನುವಂತ ಗುಟ್ಟನ್ನ ದೇವೇಗೌಡರು ಬಿಟ್ಕೊಡ್ತಾ ಇಲ್ಲ. ಆನಂದ್, ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ.